ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅಕ್ಷಯ ತೃತೀಯಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ, ಅಂಥ ವಿಶೇಷತೆ ಎಲ್ಲ ಏನೇನಿದೆ ಈ ಅಕ್ಷಯ ದಿವಸದಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಆ ದಿನ ಮಾಡೋದ್ರಿಂದ, ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡೋದ್ರಿಂದ ವರ್ಷಪೂರ್ತಿ ಮನೆಯಲ್ಲಿ ವರ್ಷಪೂರ್ತಿ ಹಣದ ಕೊರತೆ ಅನ್ನೋದೇ ಬರೋದಿಲ್ಲ. ಜೊತೆಗೆ ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು ಆ ದಿನ ಮಾಡಬೇಕು ಅಂತ ಸರಳ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯನ್ನು ಆಚರಣೆ ಮಾಡಲಾಗುತ್ತದೆ. ಈ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಲಾಗುತ್ತೆ. ಹಾಗೆ ಚಿನ್ನವನ್ನು ಖರೀದಿ ಮಾಡುವಂಥದ್ದು, ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದು, ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನಗಳನ್ನು ಮಾಡುವಂಥದ್ದು, ದಾನ ಧರ್ಮ ಮಾಡುವಂಥದ್ದು, ಪ್ರತಿಯೊಂದಕ್ಕೂ ಕೂಡ ಅಕ್ಷಯವಾದಂತಹ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ ದಿನ ಏನೇ ಮಾಡಿದ್ರೂ ಅಷ್ಟೇ ತುಂಬಾ ಫಲ ಸಿಗುವಂಥದ್ದು, ಹಾಗೆ ಹೆಚ್ಚಿನ ಫಲ ಸಿಗುವಂಥದ್ದು. ಹಾಗಾಗಿ ನೀವು ಕೂಡ ಯೋಚನೆ ಮಾಡಿ ಯಾವ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಆ ದಿನ ಅಂತ. ಹಾಗೆ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅನ್ನೋದೆಲ್ಲವೂ ಕೂಡ ನನ್ನ ಹಿಂದಿನ ವಿಡಿಯೋಗಳಲ್ಲಿದೆ. ಯಾರೆಲ್ಲ ಇನ್ನೂ ನೋಡಿಲ್ಲ, ಹೊಸಬ್ರು ಯಾರಾದರೂ ನೋಡ್ತಿದ್ರೆ 2 ವಿಡಿಯೋಗಳು ಆಲ್ರೆಡಿ ನಾನು ಅಕ್ಷಯ ತೃತೀಯ ಬಗ್ಗೆ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆದರೂ ಕೂಡ ಇನ್ಯಾರಿಗೂ ಅದು ಹೋಗಿ ಲಿಂಕ್ ಎಲ್ಲ ಓಪನ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ 29ನೇ ತಾರೀಕು ಮಂಗಳವಾರ ಸಂಜೆ 5:30 ಪ್ರಾರಂಭವಾಗಿ ಬುಧವಾರ ಮಧ್ಯಾಹ್ನ 12:30ಕ್ಕೆ ತೃತೀಯ ತಿಥಿ ಅಂತ್ಯವಾಗತ್ತೆ. ಹಾಗಾಗಿ ನೀವೇನೇ ತಗೊಳ್ಳೋದಿದ್ರು, ಮನೆಯಲ್ಲಿ ಪೂಜೆ ಮಾಡೋದಿದ್ರು ಮಧ್ಯಾಹ್ನ 2 ಗಂಟೆ ಒಳಗಾಗಿ ಎಲ್ಲವನ್ನು ಕೂಡ ಮುಗಿಸ್ಕೊಳ್ಬೇಕಾಗತ್ತೆ. ಇನ್ನು ಪೂಜೆಗೆ ಶುಭ ಸಮಯ ಅಂತ ಹೇಳಿದ್ರೆ ಬೆಳಗಿನ ಜಾವ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಇದ್ದರೆ ಈ ಸಮಯದಲ್ಲಿ ತೊಗೊಂಡು ಬಂದು ದೇವರ ಮನೆಯಲ್ಲಿಟ್ಟು ಹಾಲು ಅರಿಶಿಣದಿಂದ ತೊಳೆದು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆಭರಣಗಳೇನಾದ್ರು ತೊಗೊಂಡು ಬಂದಿದ್ರೆ ನೀವು ಧರಿಸ್ಬೋದು. ಹಾಗೆ ಇವತ್ತಿನ ದಿನ ಚಿನ್ನವನ್ನು ಖರೀದಿ ಮಾಡಿದ್ರೆ ತುಂಬಾ ಶುಭದಾಯಕ ಅಂತ ಹೇಳ್ಬೋದು. ಹಾಗೆ ಆ ಚಿನ್ನ ಕೂಡ ಪ್ರತಿ ವರ್ಷ ಅಕ್ಷಯವಾಗತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೂಪದಲ್ಲಿ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಆಗಮನಿಸ್ತಾರೆ ಅಂತ ಹೇಳ್ಬೋದು. ಸಂಪತ್ತು ಸಮೃದ್ಧಿ ಆಗತ್ತೆ ಅಂತ ಹೇಳಲಾಗತ್ತೆ ಮನೆಯಲ್ಲಿ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ನೀವು ಈ ಸಲ ಚಿನ್ನವನ್ನು ತಗೋಬೇಕು ಅಂತ ಇದ್ದರೆ, ಬೆಳ್ಳಿಯನ್ನು ತಗೋಬೇಕು ಅಂತ ಇದ್ದರೆ ಅಥವಾ ಬೆಲೆ ಬಾಳುವಂಥ ಆಭರಣಗಳನ್ನ ತಗೋಬೇಕು ಅಂತ ಇದ್ದರೆ ನೀವು ಮಂಗಳವಾರನೇ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ 12:30 ಒಳಗಡೆ ಏನಿರುತ್ತೆ ಈ ಶುಭ ಮುಹೂರ್ತದಲ್ಲಿ ತೊಗೊಂಡು ಬಂದು ಮನೆಯಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಇವತ್ತಿನ ದಿನಕ್ಕೆ ಯಾಕೆ ಇಷ್ಟೊಂದು ತುಂಬಾ ಮಹತ್ವ ಇದೆ, ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಪುರಾಣಗಳ ಪ್ರಕಾರ ಪರಶುರಾಮರ ಅವತಾರ ಅವತ್ತಿನ ದಿನವೇ ಆಗಿದ್ದು. ಹಾಗೆ ಅವತ್ತಿನ ದಿನ ಪರಶುರಾಮರ ಜಯಂತಿ ಅಂತ ಕೂಡ ಆಚರಣೆ ಮಾಡಲಾಗತ್ತೆ. ಅಲ್ಲದೆ ಅನ್ನಪೂರ್ಣೇಶ್ವರಿಯವರ ಜನ್ಮದಿನ ಕೂಡ ಅವತ್ತೇ ಆಚರಣೆ ಮಾಡಲಾಗತ್ತೆ. ಹಾಗೆ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂಥ ದಿನ ಅಂದರೆ ಸೂರ್ಯದೇವರಿಂದ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂಥ ದಿನ. ಹಾಗಾಗಿ ಈ ದಿನವನ್ನು ಅಕ್ಷಯ ತೃತೀಯ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ. ಇನ್ನೂ ಕೂಡ ಸಾಕಷ್ಟು ಕಥೆಗಳಿದೆ ಈ ಅಕ್ಷಯ ತೃತೀಯದ ಬಗ್ಗೆ. ಕುಬೇರ ಸಂಪತ್ತಿಗೆ ಅಧಿಪತಿಯಾದಂತಹ ದಿನ ಅಂತ ಕೂಡ ಹೇಳಲಾಗತ್ತೆ. ಹೀಗೆ ಪುರಾಣದ ಪ್ರಕಾರವೂ ಕೂಡ ಅಕ್ಷಯ ತೃತೀಯದ ಬಗ್ಗೆ ಸಾಕಷ್ಟು ಕಥೆಗಳಿದೆ. ಪಾಂಡವರು ವನವಾಸಕ್ಕೆ ಅಂತ ಹೋದಾಗ ಅಲ್ಲಿ ಅವರಿಗೆ ಆಹಾರದ ಕೊರತೆ ಬರಬಾರ್ದು ಅಂತ ಹೇಳಿ, ಅವರ ಅತಿಥಿ ಸತ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಸೂರ್ಯದೇವ ಅಕ್ಷಯ ಪಾತ್ರೆಯನ್ನ ದ್ರೌಪದಿಗೆ ತಂದ್ಕೊಡ್ತಾರೆ. ಅವರು ಅದನ್ನ ಕೊಟ್ಟಾಗ ಒಂದು ಮಾತನ್ನ ಹೇಳ್ತಾರೆ, ಇದರಲ್ಲಿ ಅಡುಗೆ ಮಾಡದ್ಮೇಲೆ 1 ಅಗಳು ಅನ್ನ ಇರೋದುವರೆಗೂ ಕೂಡ ಎಷ್ಟೇ ಜನ ಬಂದ್ರು ಎಲ್ಲರಿಗೂ ಕೂಡ ನೀವು ಊಟವನ್ನ ಬಡಿಸ್ಬೋದು. ಒಂದು ಸಲ ಇದನ್ನ ಖಾಲಿ ಮಾಡಿ ತೊಳೆದು ಇಟ್ಮೇಲೆ ಯಾರೇ ಬಂದರೂ ಕೂಡ ಮತ್ತೆ ಊಟವನ್ನು ಬಡಿಸೋದಕ್ಕೆ ಆಗೋದಿಲ್ಲ. ಹಾಗೆ ನೀವು ಅಡಿಗೆಯನ್ನ ಮಾಡೋ ತನಕ ಯಾರಿಗೂ ಕೂಡ ಊಟವನ್ನು ಬಡಿಸೋದಕ್ಕಾಗೋದಿಲ್ಲ ಅಂತ ಹೇಳಿರ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ,
ನಾವು ಮನೆಯಲ್ಲೂ ಕೂಡ ಅಷ್ಟೇನೆ ಪ್ರತಿದಿನ ರಾತ್ರಿ ಹೊತ್ತು ಅನ್ನದ ಪಾತ್ರೆಯನ್ನ ಪೂರ್ತಿ ಖಾಲಿಯಾಗಿ ಮಾಡಿ ತೊಳೆದು ಇಡಬಾರ್ದು. ಅನ್ನದ ಪಾತ್ರೆಯನ್ನ ಒಂದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ತೊಳೆದು ಕ್ಲೀನ್ ಮಾಡಿ ಅಡುಗೆ ಮನೆಯನ್ನ ಸ್ವಚ್ಛ ಮಾಡಿ ಮಲ್ಕೋಬೇಕಾಗತ್ತೆ. ಅಂದ್ರೆ ಆ ಅನ್ನದ ಪಾತ್ರೆಯಲ್ಲಿ ಸ್ವಲ್ಪ ಅನ್ನನಾದ್ರೂ ಉಳಿಸಿರ್ಬೇಕು. ಯಾವಾಗ್ಲೂ ಅಷ್ಟೇನೆ. ಬನ್ನಿ ಇವಾಗ ಈ ದಿವಸ ನಾವು ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ತುಂಬಾ ಸರಳವಾಗಿ ಮಾಡುವಂಥದ್ದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬುಧವಾರ ಅಕ್ಷಯ ತೃತೀಯ ಬಂದಿರೋದು ತುಂಬಾನೇ ವಿಶೇಷ. ಆ ದಿನ ಲಕ್ಷ್ಮೀ ನಾರಾಯಣರ ಪೂಜೆಯನ್ನ ಮಾಡೋದು ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು. ಹಿಂದಿನ ದಿನ ಮಂಗಳವಾರ ಪೂಜಾ ಮಂದಿರನೆಲ್ಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಬುಧವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನ ಮಾಡ್ಕೋಬಹುದು. ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸಿ ಶುದ್ಧ ಮಾಡಿ ತಲೆಗೆ ಸ್ನಾನವನ್ನ ಮಾಡಿ, ಹಾಗೆ ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನ ಹಾಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆ ತುಂಬಾ ಜನ ನಮಗೆ ಗಂಗಾ ಜಲ ಸಿಕ್ಕಿದೆ ತೆಗ್ದಿಟ್ಕೊಂಡಿದೀವಿ, ಅದನ್ನ ಏನ್ ಮಾಡ್ಬೇಕು ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ರು. ಆ ದಿನ ಬೇಕಂದ್ರೆ ನೀವು ಆ ಗಂಗಾ ಜಲನ ನೀವು ಸ್ನಾನ ಮಾಡುವಂತ ನೀರಿಗೆ ಹಾಕೊಂಡು ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡೋದು ತುಂಬಾನೇ ಒಳ್ಳೇದು. ಮನೆಯವರೆಲ್ಲರೂ ಕೂಡ ಈ ಗಂಗಾ ಜಲನ ಹಾಕೊಂಡು ಸ್ನಾನ ಮಾಡ್ಬೋದು, ಅಥವಾ ಮನೆಯಲ್ಲಿ ಹೆಂಗಸ್ರು ಯಾರಿರ್ತಾರೆ ಅವ್ರ ಸಹಿತ ಕೂಡ ಇದನ್ನ ಮಾಡ್ಬೋದು. ಹಾಗೆ ಸ್ನಾನ ಎಲ್ಲ ಆದ್ಮೇಲೆ ಮಡಿ ಬಟ್ಟೆಯನ್ನ ಉಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಕೂಡ ಆ ದಿನ ಚಿನ್ನವನ್ನ ಖರೀದಿ ಮಾಡುವಂತ ಶಕ್ತಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ಕೆಲವರು ತಗೊಳ್ತಾರೆ, ಮತ್ತಷ್ಟು ಕೆಲವರು ತಗೊಳ್ಳೋದೇ ಇಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ರೀತಿಯಾಗಿ ಸರಳವಾಗಿ ಪೂಜೆ ಮಾಡಿ. ಹಾಗೆ ಈ ಸರಳವಾಗಿ ಪೂಜೆ ಮಾಡಿದ್ರೂ ಕೂಡ ಎಲ್ಲರಿಗೂ ಕೂಡ ಅಕ್ಷಯ ಪಾತ್ರೆ ಸಿಕ್ಕೇ ಸಿಗತ್ತೆ. ಹೊಸ ಚಿನ್ನ ಬೆಳ್ಳಿ ಆಭರಣಗಳನ್ನ ಅಥವಾ ದೇವರ ವಿಗ್ರಹಗಳನ್ನ ದೇವರ ಸಾಮಗ್ರಿಗಳನ್ನ ತಂದಿರೋರು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ಬೋದು. ಹೊಸದನ್ನ ಬರೋದಕ್ಕೆ ಆಗದೇ ಇರೋರು ಮನೆಯಲ್ಲಿರುವಂತಹ ಚಿನ್ನವನ್ನೇ ಅಥವಾ ಬೆಳ್ಳಿಯನ್ನೇ ಅರಿಶಿಣದ ನೀರಲ್ಲಿ ತೊಳೆದು ಪೂಜೆ ಮಾಡಿ, ಅದು ಕೂಡ ಶ್ರೇಷ್ಠ. ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಂಡು ಕಳಶ ಸ್ಥಾಪನೆ ಮಾಡಿಕೊಂಡು ದೇವರಿಗೆ ಕಳಶಕ್ಕೆ ಬೇಕಾಗಿರುವಂಥ ಹೂವಿನ ಅಲಂಕಾರ ಎಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ಒಂದು ಹಳದಿ ಬಟ್ಟೆನ ತಗೋಬೇಕಾಗತ್ತೆ. ಹಳದಿ ಬಟ್ಟೆ ಇದ್ರೂ ಪರವಾಗಿಲ್ಲ, ಅಥವಾ ಬಿಳಿ ಬಟ್ಟೆಗೆ ಅರಿಶಿನ ಕೂಡ ಹಚ್ಚಿ ಅದನ್ನ ನೀವು ಹಳದಿ ಬಟ್ಟೆಯನ್ನಾಗಿ ಮಾಡ್ಕೋಬಹುದು. ಆದರೆ ಅದು ಹೊಸ ಬಟ್ಟೆನೇ ಆಗಿರಬೇಕು. ಹೀಗೆ ತಯಾರಿಟ್ಕೊಂಡಂತಹ ಬಟ್ಟೆ ಮೇಲೆ ಏನು ನೀವು ತಗೊಂಡು ಬಂದಿರ್ತೀರ ಚಿನ್ನ ಒಡವೆಗಳು ಅದನ್ನ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಹಳೇ ವಸ್ತುಗಳು ಅಂದರೆ ಚಿನ್ನಾಭರಣಗಳು ಏನಾದರೂ ಇದ್ರೆ ಅದನ್ನ ಆ ಹಳದಿ ಬಟ್ಟೆ ಮೇಲೆ ಇಡಬೇಕಾಗತ್ತೆ. ಮೊದಲು ನೀವು ದೇವ್ರ ಮನೆಯಲ್ಲಿ ಕಳಶ ಇಟ್ಟಿರ್ತೀರ, ಲಕ್ಷ್ಮಿ ವಿಗ್ರಹ ಇಟ್ಟಿರ್ತೀರ, ಫೋಟೋ ಕೂಡ ಇಟ್ಟಿರ್ತೀರ. ಪ್ರತಿದಿನ ನೀವು ಯಾವ ರೀತಿ ಜೋಡಿಸಿರ್ತೀರ ಅದೇ ರೀತಿಯಾಗಿ ಜೋಡಿಸಿಟ್ಕೊಳ್ಳಿ. ಹಾಗೆ ಕಳಶದ ಬಲಭಾಗದಲ್ಲಿ ಒಂದು ಅಷ್ಟದಳ ಪದ್ಮ ಕಮಲ ರಂಗೋಲಿನ ಹಾಕೊಳ್ಳಿ. ಅದ್ರ ಮೇಲೆ ಒಂದು ಪೀಠನೋ ಅಥವಾ ಒಂದು ಪ್ಲೇಟ್ ಅಂದ್ರೆ ಸ್ಟೀಲ್ನ ಬಿಟ್ಟು ತಾಮ್ರ, ಹಿತ್ತಾಳೆ, ಬೆಳ್ಳಿ ಯಾವುದೊಂದು ಪ್ಲೇಟ್ನ ಕೂಡ ಇಡಬೇಕಾಗತ್ತೆ. ಅದರ ಮೇಲೆ ಈ ಹಳದಿ ವಸ್ತ್ರವನ್ನ ಹಾಕಿ ಅದರ ಬಟ್ಟೆ ಒಳಗಡೆ ನೀವೇನೆಲ್ಲ ಚಿನ್ನವನ್ನ ಖರೀದಿ ಮಾಡಿರ್ತೀರ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಹಳೆ ಚಿನ್ನ ಇದ್ರೆ ಅದನ್ನು ಕೂಡ ಇಟ್ಟು, ಚಿಕ್ಕ ಆಭರಣಗಳು ಚಿಕ್ಕ ಬೆಳ್ಳಿ ವಸ್ತುಗಳೇನಾರು ತಂದರೆ ನೀವು ಕಳಶದ ಮುಂದೆನೇ ಇಟ್ಕೋಬಹುದು. ಅಥವಾ ದೊಡ್ಡದೇನಾರು ತೊಗೊಂಬಂದ್ರೆ ದೀಪಾಲೆ ಕಮ್ಮ, ಕಳಶದ ಚೊಂಬು ಅಥವಾ ಕಳಶದ ಮುಖವಾಡ ಆ ಥರದ್ದೇನಾರು ತೊಗೊಂಡು ಬಂದಿದ್ರೆ ಈ ರೀತಿಯಾಗಿ ಒಂದು ಮಣೆ ಮೇಲೆ ಒಂದು ತಟ್ಟೆ ಅಥವಾ ಡೈರೆಕ್ಟಾಗಿ ಒಂದು ಹಳದಿ ಬಟ್ಟೆ ಅದ್ರ ಮೇಲೆ ನೀವು ತಂದಿರೋಂಥ ವಸ್ತುಗಳನ್ನ ಇಟ್ಕೊಳ್ಳಿ. ಇಟ್ಟಂಥ ವಸ್ತುಗಳಿಗೆ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ, ಒಂದು ಕೆಂಪು ಹೂವನ್ನ ಇಟ್ಬಿಡಿ. ಕೆಂಪು ಹೂವು ಅಂತ ಹೇಳಿದ್ರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರೋವಂಥದ್ದು. ಅದು ಇನ್ನೂ ಕೆಲವ್ರಿಗೆ ತುಂಬಾ ಬೇಜಾರಿರುತ್ತೆ, ಇವತ್ತಿನ ದಿವಸ ನಾವು ಚಿನ್ನನ ಖರೀದಿ ಮಾಡೋಕ್ಕೆ ಆಗೋದಿಲ್ಲ ಅಂತ. ಅಂಥವ್ರು ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ. ಇವತ್ತಿನ ದಿವಸ ನಿಮ್ಮ ಹತ್ರ ಯಾವುದೊಂದು ಸಣ್ಣ ಒಡವೆ ಇದ್ರೂ ಕೂಡ ಚಿನ್ನದ್ದು ಅದನ್ನು ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಹಾಲು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ನೀವು ಒಂದು ಹಳದಿ ಬಟ್ಟೆನಲ್ಲಿಟ್ಟು ಕೂಡ ಅದನ್ನು ಕೂಡ ನೀವು ಪೂಜೆ ಮಾಡೋದ್ರಿಂದ ಅದು ಕೂಡ ಪ್ರತಿ ವರ್ಷ ಅಕ್ಷಯ ಆಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಕೂಡ ತುಂಬ ಒಳ್ಳೆಯದು. ಅಥವಾ ನೀವು ಹಿಂದಿನ ವರ್ಷ ತಂದಿರೋಂಥ ಬೆಳ್ಳಿ ಕಾಯಿನ್ ಅಥವಾ ಚಿನ್ನದ ಕಾಯಿನ್ ಇದ್ರೂ ಕೂಡ ಅದನ್ನು ಕೂಡ ಇಟ್ಟು ನೀವು ಪೂಜೆನ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ತಗೊಂಡಿಲ್ಲ ಅಂತ ಒಂದು ಬೇಜಾರಲ್ಲಿ ಮಾತ್ರ ಇರಕ್ಕೆ ಹೋಗಬೇಡಿ. ಅಥವಾ ಏನೂ ತೊಗೊಳಕ್ಕಾಗಿಲ್ಲ, ಲಾಸ್ಟ್ ಇಯರು ನಾವೇನೋ ತೊಗೊಂಡಿಲ್ಲ, ಈ ವರ್ಷವೂ ತೊಗೊಳಕ್ಕಾಗಿಲ್ಲ ಅಂತ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಕಾಯಿನ್ಸ್ ಅಂತೂ ಇದ್ದೇ ಇರುತ್ತಲ್ವ. ಒಂದು 11 ರೂಪಾಯಿ ಅಥವಾ 21 ರೂಪಾಯಿ ಅಥವಾ ನೋಟ್ ಇದ್ದರೆ 101, 501, 1001 ಈ ರೀತಿಯಾಗಿ ಕೂಡ ನೀವು ಲಕ್ಷ್ಮೀ ರೂಪದಲ್ಲಿ ಈ ನೋಟನ್ನು ಕೂಡ ಇಟ್ಟು ನೀವು ಲಕ್ಷ್ಮೀನ ಆರಾಧನೆಯನ್ನು ಮಾಡ್ಬೋದು.
ಅಥವಾ ನಿಮ್ಮ ಹತ್ರ ಗೋಲ್ಡ್ ಕಾಯಿನ್ ಅಂತ ಹೇಳ್ತಾರೆ, ಅಂದರೆ 5 ರೂಪಾಯಿ ಕಾಯಿನು, ಈಗ 10 ರೂಪಾಯಿ ಕಾಯಿನು ಸಿಗುತ್ತೆ, 5 ರೂಪಾಯಿ ಕಾಯಿನ್ಸು ಸಿಗುತ್ತೆ ಗೋಲ್ಡ್ ಕಾಯಿನ್ಸಲ್ಲಿ, ಅಂದರೆ ಚಿನ್ನ ಅಂತ ಅಲ್ಲ, ಅದು ಕೂಡ ಲೋಹದಲ್ಲಿ ಸಿಗುವಂಥದ್ದು. ರೆಗ್ಯುಲರಾಗಿ ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಕಾಯಿನ್ಸು, ಅದೇ ಕಾಯಿನನ್ನು ನೀವು ಒಂದು ಮಡಿ ನೀರಲ್ಲಿ ತೊಳೆದು ಒಂದು ಹಳದಿ ಬಟ್ಟೆನಲ್ಲಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹೂವು ಹಾಕಿ ಅದನ್ನು ಕೂಡ ನೀವು ಪೂಜೆ ಮಾಡಿದ್ರೆ ಅದು ಕೂಡ ಅಕ್ಷಯ ತೃತೀಯ ರೀತಿ ಪೂಜೆ ಮಾಡಿದಷ್ಟೇ ಒಂದು ಅನುಗ್ರಹ ಸಿಗತ್ತೆ. ಬಟ್ ಯಾವುದೇ ರೀತಿ ಕೊರಗಕ್ಕೆ ಹೋಗಬೇಡಿ, ಏನೋ ತೊಗೊಳಕ್ಕಾಗಿಲ್ಲ ಅಂತ ಇರೋದಲ್ಲೇ ಇಟ್ಟು ಪೂಜೆ ಮಾಡಿ ಒಂದು ಖುಷಿ ಪಡಿ, ನೆಮ್ಮದಿ ಕೂಡ ಸಿಗುತ್ತೆ. ಇರೋದ್ರಲ್ಲೇ ತೃಪ್ತಿ ಪಡೋದ್ರಿಂದ ಖಂಡಿತವಾಗ್ಲೂ ಆ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನೆಗೂ ಕೂಡ ಒಲಿದು ಬರ್ತಾರೆ. ಏನಿದ್ರೆ ಅದಿಟ್ಟು ಕೂಡ ಪೂಜೆ ಮಾಡಿದ್ರೂ ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಅಕ್ಷಯ ತೃತೀಯ ದಿವಸ ಖಂಡಿತವಾಗ್ಲೂ ಆಗಮನ ಮಾಡ್ತಾರೆ. ಹಾಗೆ ಇನ್ನೊಂದು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ತಗೊಂಡು ಬಂದಿರ್ತೀವಿ, ಅದನ್ನೇ ನೀವು ಇಡ್ಬೋದು ಲಕ್ಷ್ಮಿ ಮುಂದೆ. ಅದೇನು ಅಂತ ಹೇಳಿದ್ರೆ ಕವಡೆ, ಗೋಮುತಿ ಚಕ್ರ, ಶ್ರೀಫಲ, ಗುಲ್ಗಂಜಿ, ಕಮಲದ ಬೀಜ, ಇದೆಲ್ಲವೂ ಕೂಡ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದನ್ನೇ ಸ್ವಲ್ಪ ಮಡಿ ನೀರಿನಲ್ಲಿ ತೊಳೆದು ಒಂದು ಬಟ್ಲಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ಎಲ್ಲವೂ ಕೂಡ ಇರಬೇಕು ಅಂತಲೂ ಏನೂ ಇಲ್ಲ, ಇದರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ಆಗತ್ತೆ. ಅಥವಾ ತೊಗೊಂಡೇ ಬಂದಿಲ್ಲ ಇದುವರೆಗೂ, ನಮ್ಮ ಮನೇಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ನೀವು ತೊಗೊಂಡ್ಬಂದು ಪೂಜೆ ಮಾಡ್ಬೋದು. ಅಥವಾ ಎಲ್ಲವನ್ನು ಕೂಡ ಒಂದು 5 ಏನಿದೆ ಹೇಳಿದ್ದೀನಿ ಅದರಲ್ಲಿ ಎಲ್ಲನೂ ಒಂದು 5ನ ತೊಗೊಂಡ್ಬಂದು ಪೂಜೆನ ಮಾಡ್ಬೋದು. ಈಗ ನಾನಿಲ್ಲಿ ಏನೇನು ಹೇಳಿದೆ ಅದನ್ನೆಲ್ಲವೂ ಕೂಡ ನೀವು ಒಂದು ತಟ್ಟೆನಲ್ಲಿ ಜೋಡಿಸಿ ಕಳಶದ ಮುಂದೆ ಕಳಶ ಇಡೋ ಪದ್ಧತಿ ಇದ್ದರೆ, ಅಥವಾ ನೀವು ಲಕ್ಷ್ಮೀ ಫೋಟೋಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಲಕ್ಷ್ಮೀ ಫೋಟೋದ ಮುಂದೆ ಈ ಇಷ್ಟೆಲ್ಲ ವಸ್ತುಗಳನ್ನ ಇಟ್ಟು ಕೂಡ ನೀವು ಪೂಜೆನ ಮಾಡ್ಬೋದು. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧ ಕೆಂಪು ಅಕ್ಷತೆ ಹಾಗೆ ಕೆಂಪು ಹೂವು ಇಟ್ಟು ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇದರ ಮುಂದೆ 2 ತುಪ್ಪದ ದೀಪವನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇವತ್ತಿನ ದಿವಸ ಪೂಜೆಗೆ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಜಾಜಿ, ಕನಕಾಂಬರ ಈ ರೀತಿಯಾದಂತಹ ಹೂಗಳು ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು. ಹಾಗೆ ಯಾವುದೇ ರೀತಿಯಾದಂತಹ ಸುಗಂಧ ಭರಿತವಾಗಿರುವಂತಹ ಹೂಗಳನ್ನು ಕೂಡ ನೀವು ಪೂಜೆಗೆ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಬಿಲ್ವಪತ್ರೆ ಲಕ್ಷ್ಮೀ ಪೂಜೆಗೆ, ತುಳಸಿ ವಿಷ್ಣು ಪೂಜೆಗೆ ಇದಷ್ಟು ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ಆ ದಿನ ಅಕ್ಷಯ ತೃತೀಯ, ಈ ದಿನದ ನೈವೇದ್ಯ ವಿಶೇಷವಾಗಿ ಹಾಲಿನಿಂದ ಮಾಡುವಂತಹ ಯಾವುದೇ ರೀತಿಯ ಸಿಹಿ ಪದಾರ್ಥಗಳನ್ನು ಕೂಡ ನೀವು ರೆಡಿ ಮಾಡ್ಕೋಬೋದು. ಅಂದರೆ ಪಾಯಸ ಮಾಡ್ಕೋಬೋದು, ಅಥವಾ ಸಜ್ಜಿಗೆ ರವೆಯಿಂದ ಸಜ್ಜಿಗೆ ಮಾಡ್ಕೋಬೋದು, ಅಥವಾ ಸಿಹಿ ಪೊಂಗಲ್ನ ಮಾಡ್ಕೋಬೋದು. ಹಾಗೆ ಗೋಧಿ ಪಾಯಸ ಕೂಡ ಮಾಡ್ಕೋಬೋದು. ಹಾಗೆ ಹೆಸರು ಬೇಳೆ ಪಾಯಸ ಅಥವಾ ರವೆ ಪಾಯಸ, ಅಕ್ಕಿ ಪಾಯಸ, ಹಾಲಿನಿಂದ ಸುಮಾರು ರೀತಿಯ ಪದಾರ್ಥಗಳನ್ನ ನಾವು ಮಾಡ್ಕೋಬೋದು ದೇವರ ನೈವೇದ್ಯಕ್ಕೆ. ಇದೆಲ್ಲವೂ ಕೂಡ ಅಕ್ಷಯ ತೃತೀಯ ದಿವಸ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದು ಸಾಧ್ಯವಾದರೆ ಮಾಡ್ಕೊಳ್ಬೋದು ನೀವು. ಈ ದಿನ ಆದಷ್ಟು ಅಕ್ಕಿ ಪಾಯಸನ ಮಾಡೋದಕ್ಕೆ ಟ್ರೈ ಮಾಡಿ. ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರು ಯೂಟ್ಯೂಬಲ್ಲಿ ಇಲ್ದಿರೋಂಥ ಅಡುಗೆಗಳೇ ಯಾವುದೂ ಇಲ್ಲ, ಅಟ್ಲೀಸ್ಟ್ ನೋಡಿ ಕಲಿತು ಬೇಕಂದರೆ ಮಾಡ್ಬೋದು. ಅಥವಾ ನಮಗೆ ಇದು ಯಾವುದು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಹಾಲನ್ನ ಕೂಡ ಬಿಸಿ ಮಾಡಿ ಆ ದೇವರ ನೈವೇದ್ಯಕ್ಕೆ ಇಡ್ಬೋದು. ಅಥವಾ ಹಣ್ಣಿನಿಂದ ಕೂಡ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ಬೋದು. ಹಾಗೆ ಇಷ್ಟನ್ನೆಲ್ಲ ನೀವು ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಗೆ ಅಣಿ ಮಾಡಿ ಇಟ್ಕೊಳ್ಳಿ. ಹಾಗೆ ಪೂಜೆಗೆಲ್ಲ ಸಿದ್ಧತೆ ಆದಮೇಲೆ ನೀವು ಕೂತ್ಕೊಳ್ಳುವಂಥ ಜಾಗ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿರಬೇಕು. ಹಾಗೆ ಪೂಜೆಗೆಲ್ಲ ಸಿದ್ಧತೆ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಕೂಡ ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ ನಮ್ಮ ಲಕ್ಷ್ಮಿ ಬಂದ್ಬಿಟ್ಟು ಅಲಂಕಾರ ಪ್ರಿಯೆ. ಆದಷ್ಟು ಅಲಂಕಾರ ಮಾಡಿಕೊಂಡು ನಿಮ್ಮ ಹತ್ರ ಇರೋಂಥ ಒಡವೆಗಳನ್ನ ಹಾಕ್ಕೊಂಡು ದೇವರಿಗೆ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ. ಹಾಗೆ ಹೂವು ಮುಡ್ಕೊಳ್ಳೋದು, ಅರಿಶಿನ ಕುಂಕುಮನ ಧರಿಸುವಂಥದ್ದು, ಬಳೆನ ಧರಿಸುವಂಥದ್ದು, ಕಾಲುಂಗುರ ಇದೆಲ್ಲವೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಹೆಣ್ಮಕ್ಳಿಗೆ. ಅದರಲ್ಲೂ ಮುತ್ತೈದೆಯರು ಇದನ್ನು ಅಂತೂ ಫಾಲೋ ಮಾಡಲೇಬೇಕು. ಹಾಗೆ ನೀವು ರೆಡಿ ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಮಣೆನ ಹಾಕ್ಕೊಳ್ಳಿ. ಅಥವಾ ಮಣೆ ಇಲ್ಲ ಅಂತ ಹೇಳಿದ್ರೆ ಒಂದು ಚಾಪೆ ಅಥವಾ ಒಂದು ವಸ್ತ್ರ ಏನಾದರೂ ಹಾಕ್ಕೊಂಡು ಅದರ ಮೇಲೆ ಕೂತೆ ಪೂಜೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ನಿಂತ್ಕೋಬಾರ್ದು. ಹಾಗೆ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಹೂವು ಮತ್ತು ಅಕ್ಷತೆ ಖಂಡಿತವಾಗ್ಲೂ ಇದ್ದೇ ಇಟ್ಕೊಳ್ಬೇಕು. ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಶುಭ ದಿನದಂದು ಬುಧವಾರ ಅಕ್ಷಯ ತೃತೀಯ ದಿನದಂದು ಯಥಾಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ನಾರಾಯಣರ ಸಮೇತರಾಗಿ ನಮ್ಮ ಮನೆಗೆ ಬಲಗಾಲಿಟ್ಟು ಬಾಮ್ಮ ನಗ್ನಗ್ತಾ ಬಾಮ್ಮ ಅಂತ ನಾವು ಆ ಮಹಾಲಕ್ಷ್ಮಿನ ಆಹ್ವಾನ ಮಾಡಬೇಕಾಗತ್ತೆ. ಹಾಗೆ ಸದಾ ಕಾಲ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಶಾಶ್ವತವಾಗಿ ಇರೋ ಅಂತ ಮಹಾಲಕ್ಷ್ಮಿನ ಕೇಳ್ಕೋಬೇಕಾಗತ್ತೆ.
ಹಾಗೆ ನಮ್ಮ ಮನೆಯಲ್ಲಿ ಪ್ರೀತಿ, ಸಂತೋಷ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ವೃದ್ಧಿಯಾಗೋ ಹಾಗೆ ಆಶೀರ್ವಾದ ಮಾಡು ತಾಯಿ ಅಂತ ನಾವು ಆ ಮಹಾಲಕ್ಷ್ಮಿನ ಕೇಳ್ಕೊಬೇಕಾಗತ್ತೆ. ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಮನಸ್ಫೂರ್ತಿಯಾಗಿ ಕಣ್ಣು ಮುಚ್ಕೊಂಡು ಆ ದೇವರ ಹತ್ರ ಬೇಡ್ಕೊಳ್ಳಿ. ಹಾಗೆ ಆ ಲಕ್ಷ್ಮೀ ತಾಯಿಯನ್ನು ನಿಮ್ಮ ಮನಸ್ಸಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳಿ. ಬುಧವಾರ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ತುಂಬಾ ಮುಖ್ಯ. ನಿಮಗೆ ಓದೋದಕ್ಕೆ ಬಂದರೆ ಓದಿ, ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಕೂಡ ಅದು ಆಡಿಯೋ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಂಡು ನೀವು ಕೇಳಿಸ್ಕೊಳ್ತಾ ದೇವರಿಗೆ ನಮಸ್ಕಾರ ಮಾಡ್ಕೋಬೋದು. ಅಥವಾ ನೀವು ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆಡಿಯೋನ ಪ್ಲೇ ಮಾಡಿಕೊಂಡು ಕೇಳಿಸ್ಕೊಳ್ತಾ ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ವಿಷ್ಣು ಅಷ್ಟೋತ್ತರ ಕೂಡ ಮಾಡೋದು ತುಂಬಾ ಮುಖ್ಯ. ವಿಷ್ಣುವಿನ ಅಷ್ಟೋತ್ತರ ಮಾಡೋದಕ್ಕೆ ತುಳಸಿಯನ್ನು ನೀವು ಒಂದು ತಟ್ಟೆನಲ್ಲಿ ಎಲ್ಲ ಬೆಳೆಸಿಟ್ಕೊಂಡು ಪ್ರತಿಯೊಂದು ನಾಮ ಹೇಳಬೇಕಾದ್ರೂ ಕೂಡ ಅಷ್ಟೋತ್ತರಕ್ಕೆ ತುಳಸಿಯನ್ನು ಬಳಸ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅಥವಾ ತುಳಸಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಅಕ್ಷತೆಯಿಂದ ಕೂಡ ಅರ್ಚನೆಯನ್ನು ಮಾಡ್ಬೋದು, ಹಾಗೆ ಅಷ್ಟೋತ್ತರನ್ನು ಕೂಡ ಮಾಡ್ಬೋದು. ಹಾಗೆ ವಿಷ್ಣುವಿನ ಅಷ್ಟೋತ್ತರ ಆದಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರ ಕೂಡ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ನೀವು ಒಂದು ವಿಳೆದೆಲೆ ತೊಗೊಂಡು ವಿಳೆದೆಲೆಗೆ ಕುಂಕುಮಾರ್ಚನೆಯನ್ನು ಮಾಡೋದರ ಮುಖಾಂತರ ನೀವು ಅಷ್ಟಲಕ್ಷ್ಮಿ ಅಷ್ಟೋತ್ತರನ ಮಾಡ್ಬೋದು. ಹಾಗೆ ಇದೆಷ್ಟೆಲ್ಲವೂ ಕೂಡ ಆದಮೇಲೆ ಮರೆಯದೆ ತಪ್ಪದೇನೆ ಕನಕದಾರ ಸ್ತೋತ್ರವನ್ನು ಮಾಡಬೇಕು. ಹಾಗೆ ಮಹಾಲಕ್ಷ್ಮಿ ಅಷ್ಟಕ ಅಥವಾ ಮಹಾಲಕ್ಷ್ಮಿ ಕವಚ ಆ ದಿನ ಓದಬೇಕು. ಆಗಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಆಡಿಯೋಗಳು ಕೂಡ ಸಿಗತ್ತೆ, ಕೇಳಿಸ್ಕೊಳ್ತಾ ಪೂಜೆನ ಮಾಡ್ಬೋದು. ಹಾಗೆ ಅರ್ಚನೆ ಎಲ್ಲ ಆದಮೇಲೆ ನೀವೇನು ನೈವೇದ್ಯ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಆ ನೈವೇದ್ಯನ ಸಮರ್ಪಣೆ ಮಾಡಬೇಕಾಗತ್ತೆ. ಸಮರ್ಪಣೆ ಮಾಡಿದ್ಮೇಲೆ ಆಮೇಲೆ ನೀವು ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ. ಮಹಾಮಂಗಳಾರತಿ ಮುಂಚೆ ಒಂದು ತೆಂಗಿನಕಾಯಿ ಕೂಡ ನೀವು ಹೊಡೆದು ಆಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ತೆಂಗಿನಕಾಯಿ ಹೊಡೆಯೋದ್ರಿಂದ ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ತೆಂಗಿನಕಾಯಿನೂ ಕೂಡ ಹೊಡೆಯೋದು ತುಂಬಾ ಮುಖ್ಯವಾದಂಥದ್ದು. ಇದೆಲ್ಲವೂ ಕೂಡ ಆದಮೇಲೆ ಮಹಾಮಂಗಳಾರತಿ ದೇವರಿಗೆ ಅರ್ಪಿಸಿದ ಮೇಲೆ ಮನೆಯವರೆಲ್ಲರೂ ಕೂಡ ಮಂಗಳಾರತಿಯನ್ನು ತಗೊಂಡು ತೀರ್ಥ ಕೂಡ ತಗೊಂಡು ಹಾಗೆ ದೇವರಿಗೆ ಏನು ನೈವೇದ್ಯ ಇಟ್ಟಿರ್ತೀರ ಆ ನೈವೇದ್ಯವನ್ನು ಕೂಡ ನೀವು ಕೂಡ ಸೇವಿಸಿದ್ರೆ ನೀವು ಮಾಡಿರ್ತಕ್ಕಂಥ ಪೂಜೆ ಏನಿರೋದೆ ಅದು ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ದೇವರ ಮುಂದೆ ಏನು ಇಟ್ಟಿರ್ತೀರ, ಚಿನ್ನಾಭರಣ ಅಥವಾ ಬೆಳ್ಳಿ ಅದೆಲ್ಲ ಏನು ವಸ್ತುಗಳನ್ನ ಇಟ್ಟಿರ್ತೀರ ಅದನ್ನು ಸಂಜೆ ತನಕ ಹಾಗೆ ಬಿಡಿ. ಹಾಗೆ ಸಂಜೆ ಇನ್ನೊಂದು ಸಲ ಕೈಕಾಲು ಮುಖನ ತೊಳ್ಕೊಂಡು ಮತ್ತೆ ಇನ್ನೊಂದು ಸಲ ಸಾಯಂಕಾಲ ನೀವು ಪೂಜೆ ಮಾಡ್ತೀರಲ್ಲ, ಪೂಜೆ ಎಲ್ಲ ಮಾಡಿ ಆದಮೇಲೆ ಆ ವಸ್ತುಗಳನ್ನೆಲ್ಲ ತೆಗೆದು ನೀವು ಬೀರುನಲ್ಲಿ ಎಲ್ಲಿ ಹಣ ಇಡ್ತೀರ ಅಂದರೆ ಕ್ಯಾಶ್ ಬಾಕ್ಸು ಅಲ್ಲೇ ಇಡಬೇಕು. ಆ ವಸ್ತುಗಳನ್ನೆಲ್ಲ ಅವತ್ತಿನ ದಿವಸನೇ ನೀವು ತೆಗೆದು ಬೀರುನಲ್ಲಿ ಇಡಬೇಕು. ನಾಳೆ ಇಡೋಣ, ನಾಡಿದ್ದಿಡೋಣ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಶುಭ ಮುಹೂರ್ತ, ಆ ಶುಭ ಸಮಯ ಏನಿರುತ್ತೆ ಅದು ಪ್ರತಿ ವರ್ಷ ಕೂಡ ನಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ದಿವಸ ತುಂಬ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ಬೋದು. ಏನಂದರೆ ಮನಿ ಸೇವಿಂಗ್ಸ್ ಮಾಡೋದಿದ್ರೆ ಇವತ್ತಿನ ದಿವಸ ಮಾಡೋದು ಕೂಡ ನೀವು ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಲಕ್ಷ್ಮೀ ಪೂಜೆನ ಅಕ್ಷಯ ತೃತೀಯದಿಂದ ಸರಳವಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.